ಫಾಸಿಲ್ ಹತ್ಯೆಗೆ ಪ್ರತೀಕಾರವಾಗಿಯೇ ಆದಿಲ್ ಸುಹಾಸ್ ಶೆಟ್ಟಿಯ ಕೊಲೆಯನ್ನ ಮಾಡಿಸ್ಲಿಕ್ಕೆ ಮುಂದಾದ ಅನ್ನೋದು. ಆದ್ರೆ ಡೆಲಿಬ್ರೇಟ್ ಆಗಿ ಈ ಒಂದು ಹತ್ಯೆ ಪ್ರಕರಣಕ್ಕೆ ರೌಡಿಸಂ ಟ್ವಿಸ್ಟ್ ಕೊಡೋಕೆ ಪ್ರಯತ್ನ ನಡೆದಿದ್ಯಾ ಅನ್ನೋ ಅನುಮಾನ. ಕೊಲೆಯಾದಾತ ಕೂಡ ರೌಡಿ ಶೀಟರ್ ಅಂತ ಹೇಳಿ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿಕೆ ನೀಡಿಬಿಟ್ಟಿದ್ರು. ಮಾಧ್ಯಮಗಳಲ್ಲೂ ಕೂಡ ಪೊಲೀಸ್ ಇಲಾಖೆ ಹಾಗೆ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಯಥಾವತ್ತಾಗಿ ಹೋಯ್ತು. ಆದ್ರೆ ಇದೀಗ ಮಗನನ್ನ ಕಳೆದುಕೊಂಡ ತಂದೆ ತಾಯಿ ಕಣ್ಣೀರ್ ಹಾಕ್ತಿದ್ದಾರೆ. ನಮ್ಮ ಮಗ ಸುಹಾಸ್ ರೌಡಿ ಅಲ್ಲ, ಆತ ಹಿಂದೂ ಸೇವಕ ಅಂತ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಸುಹಾಸ್ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಏನಾಗ್ತದೆ ನಿಮ್ಗೆ ಏನಾಗ್ತದೆ ಅಂತ ಕೇಳ್ತಿದ್ದ. ಆದ್ರೆ ಎಲ್ಲಾ ಮಾಧ್ಯಮದವರು ಎಲ್ಲ ರೌಡಿ ಶೀಟರ್ ಅಂತ ಹಾಕೋದು ಇನ್ನೂ ನೋವಾಗುತ್ತೆ. ನನ್ ಮಗ ಯಾರ ಜೊತೆನೂ ಆತರ ನಡ್ಕೊಂಡಿಲ್ಲ. ಏನೋ ಒಂದು ಕೇಸ್ ಆಗಿದೆ ಅಷ್ಟೇ. ತಿಂಡಿ ಬೇಕಾ ಅದು ಬೇಕಾದ್ರೆ ಎಲ್ಲ ಕೇಳ್ತಿದ್ದ. ಖಂಡಿತ ಈಗ ಮಗನ್ನ ರೌಡಿ ಶೀಟರ್ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ನಿಮ್ ಮಗ ರೌಡಿ ಶೀಟರ ಯಾಕೆ? ನನ್ ಮಗ ಹಿಂದೂ ಸಮಾಜಕ್ಕೆಲ್ಲ ಹೋರಾಡ್ತಿದ್ದ. ಅವ್ರು ಪೊಲೀಸ್ನವ್ರಿಗೆ ಯಾಕೆ ಹಾಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವನನ್ನೊಂದು ಈಗ ಒಂದು ವೆಪನ್ಸ್ ಏನು ಇಟ್ಕೊಳಕ್ಕೆ ಬಿಡದೆ ಅವರೇ ಇದ್ ಮಾಡಿದ್ರು ಅನಿಸುತ್ತೆ. ಬಜ್ಪೆ ಪೊಲೀಸ್ ಅವ್ರು, ಬೇರೆ ಪೊಲೀಸ್ ಅವ್ರಿಗೆ ಹೇಳುದಿಲ್ಲ ನಾನು. ಬಜ್ಪೆ ಪೊಲೀಸ್ ಅವರಂತೂ ಅವನನ್ನ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು. ಅದಕ್ಕಿಂತ 2 ದಿವಸ ಮುಂಚೆ ಇವನ ಗಾಡಿಯದ್ದೆಲ್ಲ ವೆಪನ್ಸ್ ಎಲ್ಲ ತೆಗ್ದಿಡ್ಬೇಕು, ಇಲ್ಲಾಂದ್ರೆ ನಿಂದು ರಾಬರಿ ಕೇಸ್ ಮಾಡಿ ನಿನ್ನನ್ನು ಒಳಗಾಗ್ತೇನೆ ಅಂತ ಜೋರ್ ಮಾಡ್ಬಿಟ್ಟು ಎಲ್ಲ ತೆಗಿಸ್ಬಿಟ್ರು ಅವರು. ಆಮೇಲೆ ಇವನ್ಗೆ ಇಟ್ಕೊಳಕ್ಕೂ ಆಗುದಿಲ್ಲ. ಅವ್ರು ಹಿಂಗ್ ಜೋರ್ ಮಾಡಿದಾರಲ್ವಾ, ಇನ್ನೊಂದ್ಸಲ ಗಾಡಿ ಚೆಕ್ ಮಾಡಿದ್ರೆ ಸಿಕ್ಕಿದ್ರೆ ಏನಾದ್ರು ಮಾಡ್ಬಿಡ್ತಾರೆ ಅಂತ ಇವನು ಖಾಲಿ ಕೈಯಲ್ಲಿ ಹೋದ. ಅವ್ರು ಎಲ್ಲಿ ಬಜ್ಪೆ ಪೊಲೀಸ್ ಸ್ಟೇಷನ್ಗೆ ತುಂಬಾ ದುಡ್ಡು ಹಾಕಿರ್ಬೇಕು ಅವರು ಮಾಡಿಸಿದವರು. ಅವರು ಎಲ್ಲ ಅವ್ರ ಕಡೆಗೇನೆ ಇದ್ರು. ಬಜ್ಪೆ ಪೊಲೀಸ್ನವ್ರಿಗೆ ಮಾತ್ರ ಹೇಳ್ತೀನಿ ನಾನು, ಬೇರೆ ಪೊಲೀಸ್ಗೆ ಹೇಳೋದಿಲ್ಲ. ಇದಿಷ್ಟು ಇತ್ತೀಚೆಗಷ್ಟೇ ಮೃತರಾದಂತಹ ಸುಹಾಸ್ ಶೆಟ್ಟಿ ಅವರ ತಂದೆ ತಾಯಿಗಳ ಅಳಲು. ಈ ಘಟನೆ ಮತ್ತೆ ಮರುಕಳಿಸಬಾರದು. ಆದ್ರೆ ನಮ್ಮ ಆಧಾರ ಸ್ತಂಭವಾಗಿದ್ದ, ಕುಟುಂಬದ ಆಧಾರ ಸ್ತಂಭವಾಗಿದ್ದ ದೊಡ್ಡ ಮಗನನ್ನ ನಾವು ಕಳ್ಕೊಂಡಿದ್ದೇವೆ. ಸೊ ಹೀಗಾಗಿ ಇನ್ನು ಮುಂದಾದ್ರೂ ಸರ್ಕಾರ ಅಥವಾ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ನಮಗೆ ಸಹಾಯವನ್ನ ಮಾಡಿ ಅನ್ನುವಂತ ನೆರವಿನ ಹಸ್ತವನ್ನ ಚಾಚ್ತಾ ಇರ್ತಕ್ಕಂಥದ್ದು. ಕ್ಯಾಂಪರ್ಸನ್ ದಿವಾಕರ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಫಾಸಿಲ್ ಹತ್ಯೆಗೆ ಪ್ರತೀಕಾರವಾಗಿಯೇ ಆದಿಲ್ ಸುಹಾಸ್ ಶೆಟ್ಟಿಯ ಕೊಲೆಯನ್ನ ಮಾಡಿಸ್ಲಿಕ್ಕೆ ಮುಂದಾದ ಅನ್ನೋದು. ಆದ್ರೆ ಡೆಲಿಬ್ರೇಟ್ ಆಗಿ ಈ ಒಂದು ಹತ್ಯೆ ಪ್ರಕರಣಕ್ಕೆ ರೌಡಿಸಂ ಟ್ವಿಸ್ಟ್ ಕೊಡೋಕೆ ಪ್ರಯತ್ನ ನಡೆದಿದ್ಯಾ ಅನ್ನೋ ಅನುಮಾನ. ಕೊಲೆಯಾದಾತ ಕೂಡ ರೌಡಿ ಶೀಟರ್ ಅಂತ ಹೇಳಿ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿಕೆ ನೀಡಿಬಿಟ್ಟಿದ್ರು. ಮಾಧ್ಯಮಗಳಲ್ಲೂ ಕೂಡ ಪೊಲೀಸ್ ಇಲಾಖೆ ಹಾಗೆ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಯಥಾವತ್ತಾಗಿ ಹೋಯ್ತು. ಆದ್ರೆ ಇದೀಗ ಮಗನನ್ನ ಕಳೆದುಕೊಂಡ ತಂದೆ ತಾಯಿ ಕಣ್ಣೀರ್ ಹಾಕ್ತಿದ್ದಾರೆ. ನಮ್ಮ ಮಗ ಸುಹಾಸ್ ರೌಡಿ ಅಲ್ಲ, ಆತ ಹಿಂದೂ ಸೇವಕ ಅಂತ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಸುಹಾಸ್ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಏನಾಗ್ತದೆ ನಿಮ್ಗೆ ಏನಾಗ್ತದೆ ಅಂತ ಕೇಳ್ತಿದ್ದ. ಆದ್ರೆ ಎಲ್ಲಾ ಮಾಧ್ಯಮದವರು ಎಲ್ಲ ರೌಡಿ ಶೀಟರ್ ಅಂತ ಹಾಕೋದು ಇನ್ನೂ ನೋವಾಗುತ್ತೆ. ನನ್ ಮಗ ಯಾರ ಜೊತೆನೂ ಆತರ ನಡ್ಕೊಂಡಿಲ್ಲ. ಏನೋ ಒಂದು ಕೇಸ್ ಆಗಿದೆ ಅಷ್ಟೇ. ಬೇಕು ತಿಂಡಿ ಬೇಕಾ ಅದು ಬೇಕಾದ್ರೆ ಎಲ್ಲ ಕೇಳ್ತಿದ್ದ. ಖಂಡಿತ ಈಗ ಮಗನ್ನ ರೌಡಿ ಶೀಟರ್ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ನಿಮ್ ಮಗ ರೌಡಿ ಶೀಟರ ಯಾಕೆ? ನನ್ ಮಗ ಹಿಂದೂ ಸಮಾಜಕ್ಕೆಲ್ಲ ಹೋರಾಡ್ತಿದ್ದ. ಅವ್ರು ಪೊಲೀಸ್ನವ್ರಿಗೆ ಯಾಕೆ ಹಾಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವನನ್ನೊಂದು ಈಗ ಒಂದು ವೆಪನ್ಸ್ ಏನು ಇಟ್ಕೊಳಕ್ಕೆ ಬಿಡದೆ ಅವರೇ ಇದ್ ಮಾಡಿದ್ರು ಅನಿಸುತ್ತೆ. ಬಜ್ಪೆ ಪೊಲೀಸ್ ಅವ್ರು, ಬೇರೆ ಪೊಲೀಸ್ ಅವ್ರಿಗೆ ಹೇಳುದಿಲ್ಲ ನಾನು. ಬಜ್ಪೆ ಪೊಲೀಸ್ ಅವರಂತೂ ಅವನನ್ನ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು. ಅದಕ್ಕಿಂತ 2 ದಿವಸ ಮುಂಚೆ ಇವನ ಗಾಡಿಯದ್ದೆಲ್ಲ ವೆಪನ್ಸ್ ಎಲ್ಲ ತೆಗ್ದಿಡ್ಬೇಕು, ಇಲ್ಲಾಂದ್ರೆ ನಿಂದು ರಾಬರಿ ಕೇಸ್ ಮಾಡಿ ನಿನ್ನನ್ನು ಒಳಗಾಗ್ತೇನೆ ಅಂತ ಜೋರ್ ಮಾಡ್ಬಿಟ್ಟು ಎಲ್ಲ ತೆಗಿಸ್ಬಿಟ್ರು ಅವರು. ಆಮೇಲೆ ಇವನ್ಗೆ
ಇಟ್ಕೊಳಕ್ಕೂ ಆಗುದಿಲ್ಲ. ಅವ್ರು ಹಿಂಗ್ ಜೋರ್ ಮಾಡಿದಾರಲ್ವಾ, ಇನ್ನೊಂದ್ಸಲ ಗಾಡಿ ಚೆಕ್ ಮಾಡಿದ್ರೆ ಸಿಕ್ಕಿದ್ರೆ ಏನಾದ್ರು ಮಾಡ್ಬಿಡ್ತಾರೆ ಅಂತ ಇವ್ನು ಖಾಲಿ ಕೈಯಲ್ಲಿ ಹೋದ. ಅವ್ರು ಎಲ್ಲಿ ಬಜ್ಪೆ ಪೊಲೀಸ್ ಸ್ಟೇಷನ್ಗೆ ತುಂಬಾ ದುಡ್ಡು ಹಾಕಿರ್ಬೇಕು ಅವರು ಮಾಡಿಸಿದವರು. ಅವರು ಎಲ್ಲ ಅವ್ರ ಕಡೆಗೇನೆ ಇದ್ರು. ಬಜ್ಪೆ ಪೊಲೀಸ್ನವ್ರಿಗೆ ಮಾತ್ರ ಹೇಳ್ತೀನಿ ನಾನು, ಬೇರೆ ಪೊಲೀಸ್ಗೆ ಹೇಳೋದಿಲ್ಲ. ಇದಿಷ್ಟು ಇತ್ತೀಚೆಗಷ್ಟೇ ಮೃತರಾದಂತಹ ಸುಹಾಸ ಶೆಟ್ಟಿ ಅವರ ತಂದೆ ತಾಯಿಗಳ ಅಳಲು. ಈ ಘಟನೆ ಮತ್ತೆ ಮರುಕಳಿಸಬಾರ್ದು. ಆದ್ರೆ ನಮ್ಮ ಆಧಾರ ಸ್ತಂಭವಾಗಿದ್ದ, ಕುಟುಂಬದ ಆಧಾರ ಸ್ತಂಭವಾಗಿದ್ದ ದೊಡ್ಡ ಮಗನನ್ನ ನಾವು ಕಳ್ಕೊಂಡಿದ್ದೇವೆ. ಸೊ ಹೀಗಾಗಿ ಇನ್ನು ಮುಂದಾದ್ರೂ ಸರ್ಕಾರ ಅಥವಾ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಪ್ರತಿಯೊಬ್ಬರು ನಮಗೆ ಸಹಾಯವನ್ನ ಮಾಡಿ ಅನ್ನುವಂತ ನೆರವಿನ ಹಸ್ತವನ್ನ ಚಾಚ್ತಾ ಇರ್ತಕ್ಕಂಥದ್ದು. ಕ್ಯಾಂಪರ್ಸನ್ ದಿವಾಕರ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಫಾಸಿಲ್ ಹತ್ಯೆಗೆ ಪ್ರತೀಕಾರವಾಗಿಯೇ ಆದಿಲ್ ಸುಹಾಸ್ ಶೆಟ್ಟಿಯ ಕೊಲೆಯನ್ನ ಮಾಡಿಸ್ಲಿಕ್ಕೆ ಮುಂದಾದಾನು. ಆದ್ರೆ ಡೆಲಿಬ್ರೇಟ್ ಆಗಿ ಈ ಒಂದು ಹತ್ಯೆ ಪ್ರಕರಣಕ್ಕೆ ರೌಡಿಸಂ ಟ್ವಿಸ್ಟ್ ಕೊಡೋಕೆ ಪ್ರಯತ್ನ ನಡೆದಿದ್ಯಾ ಅನ್ನೋ ಅನುಮಾನ. ಕೊಲೆಯಾದಾತ ಕೂಡ ರೌಡಿ ಶೀಟರ್ ಅಂತ ಹೇಳಿ ಖುದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಹೇಳಿಕೆ ನೀಡಿಬಿಟ್ಟಿದ್ರು. ಮಾಧ್ಯಮಗಳಲ್ಲೂ ಕೂಡ ಪೊಲೀಸ್ ಇಲಾಖೆ ಹಾಗೆ ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ ಯಥಾವತ್ತಾಗಿ ಹೋಯ್ತು. ಆದ್ರೆ ಇದೀಗ ಮಗನನ್ನ ಕಳೆದುಕೊಂಡ ತಂದೆ ತಾಯಿ ಕಣ್ಣೀರ್ ಹಾಕ್ತಿದ್ದಾರೆ. ನಮ್ಮ ಮಗ ಸುಹಾಸ್ ರೌಡಿ ಅಲ್ಲ, ಆತ ಹಿಂದೂ ಸೇವಕ ಅಂತ ರಿಪಬ್ಲಿಕ್ ಕನ್ನಡದ ಕ್ಯಾಮೆರಾ ಮುಂದೆ ಸುಹಾಸ್ ಪೋಷಕರು ಕಣ್ಣೀರಿಟ್ಟಿದ್ದಾರೆ. ಏನಾಗ್ತದೆ ನಿಮ್ಗೆ, ಏನಾಗ್ತದೆ ಅಂತ ಕೇಳ್ತಿದ್ದ. ಆದ್ರೆ ಎಲ್ಲಾ ಮಾಧ್ಯಮದವರು ಎಲ್ಲ ರೌಡಿ ಶೀಟರ್ ಅಂತ ಹಾಕೋದು ಇನ್ನೂ ನೋವಾಗುತ್ತೆ. ನನ್ ಮಗ ಯಾರ ಜೊತೆನೂ ಆತರ ನಡ್ಕೊಂಡಿಲ್ಲ. ಏನೋ ಒಂದು ಕೇಸ್ ಆಗಿದೆ ಅಷ್ಟೇ. ಏನ್ ಬೇಕು, ಮನೆ ಬೇಕಾ, ತಿಂಡಿ ಬೇಕಾ, ಅದು ಬೇಕಾ ಎಲ್ಲ ಖಂಡಿತ. ಈಗ ಮಗನ್ನ ರೌಡಿ ಶೀಟರ್ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ನಿಮ್ ಮಗ ರೌಡಿ ಶೀಟರ? ಯಾಕೆ? ನನ್ ಮಗ ಹಿಂದೂ ಸಮಾಜಕ್ಕೆಲ್ಲ ಹೋರಾಡ್ತಿದ್ದ. ಅವ್ರು ಪೊಲೀಸ್ನವ್ರಿಗೆ ಯಾಕೆ ಹಾಗೆ ಹೇಳ್ತಾರೆ ಅಂತ ಗೊತ್ತಿಲ್ಲ. ಅವನನ್ನೊಂದು ಈಗ ಒಂದು ವೆಪನ್ಸ್ ಏನು ಇಟ್ಕೊಳಕ್ಕೆ ಬಿಡದೆ ಅವರೇ ಇದ್ ಮಾಡಿದ್ರು ಅನಿಸುತ್ತೆ. ಬಜ್ಪೆ ಪೊಲೀಸ್ ಅವ್ರು, ಬೇರೆ ಪೊಲೀಸ್ ಅವ್ರಿಗೆ ಹೇಳುದಿಲ್ಲ ನಾನು. ಬಜ್ಪೆ ಪೊಲೀಸ್ ಅವರಂತೂ ಅವನನ್ನ ತುಂಬಾ ಟಾರ್ಚರ್ ಕೊಡ್ತಾ ಇದ್ರು. ಅದಕ್ಕಿಂತ 2 ದಿವಸ ಮುಂಚೆ ಇವನ ಗಾಡಿಯದ್ದೆಲ್ಲ ವೆಪನ್ಸ್ ಎಲ್ಲ ತೆಗ್ದಿಡ್ಬೇಕು, ಇಲ್ಲಾಂದ್ರೆ ನಿಂದು ರಾಬರಿ ಕೇಸ್ ಮಾಡಿ ನಿನ್ನನ್ನು ಒಳಗಾಗ್ತೇನೆ ಅಂತ ಜೋರ್ ಮಾಡ್ಬಿಟ್ಟು ಎಲ್ಲ ತೆಗಿಸ್ಬಿಟ್ರು ಅವರು. ಆಮೇಲೆ ಇವನ್ಗೆ ಇಟ್ಕೊಳಕ್ಕೂ ಆಗುದಿಲ್ಲ. ಅವ್ರು ಹಿಂಗ್ ಜೋರ್ ಮಾಡಿದಾರಲ್ವಾ, ಇನ್ನೊಂದ್ಸಲ ಗಾಡಿ ಚೆಕ್ ಮಾಡಿದ್ರೆ ಸಿಕ್ಕಿದ್ರೆ ಏನಾದ್ರು ಮಾಡ್ಬಿಡ್ತಾರೆ ಅಂತ ಇವನು ಖಾಲಿ ಕೈಯಲ್ಲಿ ಹೋದ. ಅವ್ರು ಎಲ್ಲಿ ಬಜ್ಪೆ ಪೊಲೀಸ್ ಸ್ಟೇಷನ್ಗೆ ತುಂಬಾ ದುಡ್ಡು ಹಾಕಿರ್ಬೇಕು ಅವರು ಮಾಡಿಸಿದವರು. ಅವರು ಎಲ್ಲ ಅವ್ರ ಕಡೆಗೇನೆ ಇದ್ರು. ಬಜ್ಪೆ ಪೊಲೀಸ್ನವ್ರಿಗೆ ಮಾತ್ರ ಹೇಳ್ತೀನಿ ನಾನು, ಬೇರೆ ಪೊಲೀಸ್ಗೆ ಹೇಳೋದಿಲ್ಲ. ಇದಿಷ್ಟು ಇತ್ತೀಚೆಗಷ್ಟೇ ಮೃತರಾದಂತಹ ಸುಹಾಸ ಶೆಟ್ಟಿ ಅವರ ತಂದೆ ತಾಯಿಗಳ ಅಳಲು.